Hello, good morning. Warm welcome from Srikhola base camp. ಬೆಳಿಗ್ಗೆ 5:30 ಎದ್ದೆ. 6 ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬೆಳಕಾಗೋಗಿತ್ತು. ಚಳಿ ಬೇರೆ ತುಂಬ ಇದೆ, ಅದಕ್ಕೆ ಒಂದು ವಾಕಿಗೆ ಹೋಗಿ ಬರೋಣ ಅಂತ ಬಂದೆ. ಸೊ ಇಲ್ಲಿಂದನೇ ನಾವು ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇರೋದು. ದಿಸ್ ಇಸ್ ಡೇ 2 ಆಫ್ ಅವರ್ ಟ್ರೆಕ್. ಡೇ 1 ಬಂದಿದ್ದು ನಿನ್ನೆ ಶ್ರೀಕೋಲಾ ಬೇಸ್ ಕ್ಯಾಂಪಿಗೆ ಬಂದಿದ್ದು. ಇವತ್ತಿಂದ ಆ್ಯಕ್ಚುಲ್ ಟ್ರೆಕ್ ಶುರು. ತುಂಬ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಹಿಮಾಲಯನ್ ಟ್ರೆಕ್ ಅಂತ. ಈ ಟ್ರೆಕ್ಕನ್ನು ನಾವು ಲಾಸ್ಟ್ ಇಯರೇ ಮಾಡಬೇಕಿತ್ತು, ಕರೋನಾ ಬಂತು, ಸೊ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ವರ್ಷ ಮಾಡ್ತಾಯಿದ್ದೀವಿ. ಅದಲ್ಲದೆ ಅದನ್ನೇನಾದ್ರು ಮಾಡಿದ್ದಿದ್ರೆ ನೀವು ಈ ಯೂಟ್ಯೂಬ್ ಚಾನಲ್ ಇರ್ತಾ ಇರಲಿಲ್ಲ. ಆಗ ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ರೆಡಿ ಆಗಬೇಕು. 7:30 ಅಷ್ಟೊತ್ತಿಗೆ ತಿಂಡಿ ಸಿಗುತ್ತೆ, 8:30 ಅಷ್ಟೊತ್ತಿಗೆ ಹೊರಡಬೇಕು. ಇದೇ ತಿಂಡಿ, ರೋಟಿ ಮತ್ತು ಪೀಸ್ದೊಂದು ಸಬ್ಜಿ, ಸ್ವಲ್ಪ ಈರುಳ್ಳಿನೂ ಕೊಟ್ಟಿದ್ದಾರೆ, ವಿಚ್ ಇಸ್ ಹೆಲ್ಪಿಂಗ್. ಇದು ತಿಂದ್ಬಿಟ್ಟು ಇನ್ನು ಹೊರಡೋದು ಅಷ್ಟೇ. ठीक है. सो नाउ आई इंट्रोड्यूस टू आवर गाइड्स एंड को गाइड्स जो हमारे साथ पूरे ट्रैक में साथ में रहेंगे. एंड वॉट एवर यू वॉन्ट टू नो अबाउट दिस एरिया, नॉर्थ ईस्ट, हियर यहाँ के कल्चर्स, द ट्रेडिशंस, द फूड, द पीपल, दे आर द बेस्ट पीपल बिकॉज ये यहीं के हैं. ಹೊರಡಕ್ಕೆ ರೆಡಿ ಆಗಿದ್ದೀವಿ. ಒಂದು 70 ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ ಈ 6 ದಿನದಲ್ಲಿ. ಆ್ಯಂಡ್ ಡಿಫ್ರೆಂಟ್ ಟೆರೇನ್ಸ್ ಆ್ಯಂಡ್ ಡಿಫ್ರೆಂಟ್ ವೆದರ್ ಕಂಡೀಷನ್ಸ್ ನೋಡ್ತೀರಾ ನೀವೇ ಹೇಗಿರುತ್ತೆ ಅಂತ. ಇವತ್ತು ನಾಳೆನೋ ಸ್ವಲ್ಪ ರೇನ್ ಎಕ್ಸ್ಪೆಕ್ಟ್ ಮಾಡಿದಾರಂತೆ, ರಿಡ್ಜಲ್ಲಿ ಸ್ವಲ್ಪ ಸ್ನೋ ಅಂತೆ. Then so you have to open it up completely. You just have one hole here. Hello, hi. Hi, all the best. All the best. Hi. Hi. Hi, hello. Hello. All the best. ಮೋಸ್ಟ್ ಅವೈಟೆಡ್ ಮೂಮೆಂಟ್ ನನಗಂತೂ. ಈಗ ಸ್ಟಾರ್ಟಿಂಗ್ ಆಫ್ ದ ಹಿಮಾಲಯನ್ ಟ್ರೆಕ್. ಈಗ ಶ್ರೀಕೋಲಾಯಿಂದ ಸಮಾಂದೆನ್ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವತ್ತು ವಿ ಆರ್ ವಾಕಿಂಗ್ ಅರೌಂಡ್ 12 ಕಿಲೋಮೀಟರ್ಸ್. ಸೊ ಮಧ್ಯದಲ್ಲಿ ಒಂದು ಹಳ್ಳಿಲಿ, ರಮಾಮ್ ಅಂತ ಏನೋ ಹಳ್ಳಿಲಿ ಲಂಚಿಗೆ ನಿಲ್ಲಿಸ್ತಾರೆ. ಸೊ ಇವತ್ತು ಅಷ್ಟೊಂದೇನು ಆಲ್ಟಿಟ್ಯೂಡ್ ಗೇನಿಲ್ಲ. ವಿ ಆರ್ ಗೇನಿಂಗ್ ಅರೌಂಡ್ ಪ್ರಾಬಬ್ಲಿ 1000 ಫೀಟ್ ಏನೋ ಅಂತ ಅನ್ಸುತ್ತೆ ಅಷ್ಟೇ, ನಾಟ್ ಶೋರ್. ಸೊ ಲೆಟ್ಸ್ ಗೆಟ್ ಗೋಯಿಂಗ್. So much. I'm so sorry. Our first Himalayan trek together. And our life. Yeah. ಇಷ್ಟೊಂದು ಕಂಟಿನ್ಯೂಸ್ ಅಸೆಂಟ್ ಇದೆ ರೋಡು. ಒಂದೆರಡು ಕಾರ್ಗಳು ಹೋಯ್ತು. ಕಾರ್ಗಳು ಹೋಗ್ತಾ ಇದೆ. ಸ್ವಲ್ಪ ದೂರ ಹಿಂಗೆ, ಅದಾದ್ಮೇಲೆ ವಿಲ್ ಎಂಟರ್ ದ ಫಾರೆಸ್ಟ್ ರೀಚ್. 9:13 ಹೊರಟ್ವಿ. ನೋಡೋಣ ಅಲ್ಲಿಗೆ ರೀಚ್ ಆದಾಗ ಹೇಳ್ತೀವಿ ಎಷ್ಟೊತ್ತಾಯಿತು ನಮಗೆ ಬರೋಕ್ಕೆ ಅಂತ. ಆಗಲ್ಲ, ಎಲ್ಲ ವ್ಲಾಗ್ ಮಾಡಿಕೊಂಡು ಇಟ್ಕೊಂಡು ಕಷ್ಟ, ತುಂಬ ಕಷ್ಟ. ಈಗ ಟೆರೇನ್ ಸ್ವಲ್ಪ ಚೇಂಜ್ ಆಗಿದೆ. ಟಾರ್ ರೋಡಿಂದ ಮಡ್ ರೋಡಿಗೆ ಬಂದಿದ್ದೀವಿ. ನಿಜವೂ ಇಷ್ಟೊತ್ತು ಹತ್ತಿದಂತೂ ಚೂರು ಇಷ್ಟ ಆಗಲಿಲ್ಲ. ಕಂಟಿನ್ಯೂಸ್ ಅಸೆಂಟ್ದಲ್ಲ ಪ್ರಾಬ್ಲಮ್ಮು, ಈ ಟಾರ್ ರೋಡಲ್ಲಿ ನಡೆಯೋದು ಪ್ರಾಬ್ಲಮ್ಮು. ಸೊ ನಮಗೆ ಡಿಸ್ಟೆನ್ಸ್ ಮೆಷರ್ ಮಾಡೋಕ್ಕೆ ಏನೂ ಇಲ್ಲ. ಸೊ ಇನ್ನು ಮುಂದಕ್ಕೆ ಬರೀ ಟೈಮ್ ಪ್ರಕಾರನೇ ಮಾತಾಡೋದು. 1 hour 20 minutesಯಿಂದ ಹತ್ತುತ್ತಾ ಇದ್ದೀವಿ ಟಾರ್ ರೋಡ್ ಮೇಲೆ. ಈಗ ಸ್ವಲ್ಪ ಚೇಂಜ್ ಆಗಿದೆ. ಮಧ್ಯದಲ್ಲಿ 1-2 ಪಿಟ್ ಸ್ಟಾಪ್ ತೊಗೊಂಡ್ವಿ. ಅದೇ ಒಂದು ಸ್ವಲ್ಪ ಸಣ್ಣ ವಾಟರ್ಫಾಲ್ ಬೀಳ್ತಾ ಇತ್ತು 2 ಕಡೆ, ಅಲ್ಲಿ ಪಿಟ್ ಸ್ಟಾಪು. ಆಮೇಲೆ ಕಂಟಿನ್ಯೂಡ್ ಅವರ್ ಜರ್ನಿ. ಸೊ ಇಲ್ಲೊಂದು ಕಡೆ ವ್ಯೂ ಪಾಯಿಂಟ್ ಥರ ಏನೋ ಇದೆ. ಅಲ್ಲಿ ನೋಡಿದ್ರೆ ದೂರದಲ್ಲಿ
ಬ್ರಿಡ್ಜ್ ಇದೆಯಲ್ಲ ಅದೇ ಶ್ರೀಕೋಲಾ ಬ್ರಿಡ್ಜು. ನೆನೆ ಅಲ್ಲೇ ಬಂದು ನಾವು ಇಳಿದಿದ್ದು. ಸೊ ಸುತ್ತ ಹಾಕೊಂಡು ನೋಡ್ಬೋದು, ಅಲ್ಲಿ ರೋಡ್ ಕಾಣಿಸ್ತಾ ಇದಿಲ್ಲ, ಇದೇ ರೋಡ್ ಸುತ್ತ ಹಾಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈಗ ಫುಲ್ಲು ಮಟ್ಪಾತ್ ಇದೆ, ಮಧ್ಯ ಮಧ್ಯ ಅಲ್ಲಲ್ಲಿ ಕಲ್ಲು ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ಲೇಡ್ ಔಟ್. ಈಗ ವ್ಯೂಸ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಸುತ್ತ ಫುಲ್ ಹಿಲ್ ರೇಂಜಸ್ಸು, ಆ ಕಡೆ ಸ್ವಲ್ಪ ಪೈನ್ ಟ್ರೀಸ್ ಕೂಡ ಇದೆ, ಒಂದೆರಡು ಪೈನ್ ಕೋನು ಕಾಣಿಸ್ತು. ಐ ಆಮ್ ಹೋಪಿಂಗ್ ಐ ವಿಲ್ ಗೆಟ್ ಟು ಟೇಕ್ ಒನ್ ಹೋಮ್. ಮ್ಯೂಲ್ಸ್ ಎಲ್ಲನೂ ಹೋಯ್ತು. ಈಗ ಆಫ್ ಲೋಡಿಂಗ್ ಮಾಡಿದವ್ರದ್ದೆಲ್ಲ ಬ್ಯಾಗ್ಸ್ ಹೊತ್ಕೊಂಡು ಅದು ಹೋಗುತ್ತೆ. ಸೊ ಐ ಥಿಂಕ್ ಇನ್ನೊಂದು 2 ಅವರಲ್ಲಿ ಲಂಚ್ ಅನ್ಸತ್ತಲ್ವ. ಲಾಸ್ಟ್ ಟೈಮ್ ಮಾತಾಡ್ದಾಗಿಂದ ಈಗಿನ ತನಕ ಇಟ್ಸ್ ಬೀನ್ ಅ ವೆರಿ ಪ್ಲೆಸೆಂಟ್ ಹೈಕ್. ಇನ್ನೇನು ಊಟದ ಸ್ಟಾಪ್ ಹತ್ತಿರ ಬರ್ತಾ ಇದ್ದೀವಿ, ಇನ್ನೊಂದು 5-10 ನಿಮಿಷ ಅಷ್ಟೇ. ಈಗ ಒಂದಷ್ಟು ಮನೆಗಳು ಸಿಕ್ಕಿದೆ, ತುಂಬ ಚೆನ್ನಾಗಿದೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ. ಒಂದು ಕಡೆ ಮನೆಗಳು, ಇನ್ನೊಂದು ಕಡೆ ಸ್ವಲ್ಪ ಹೈಟ್ ಇದೆ. ಈ ಥರ ಇಷ್ಟು ಸಣ್ಣ ರಿಜ್ ವಾಕಲ್ಲಿ ಹೋಗ್ತಾ ಇದ್ದೀವಿ. ನಾವು ವಿ ಆರ್ ಫೀಲಿಂಗ್ ರಿಯಲಿ ನೈಸ್ ಅಬೌಟ್ ದ ಟ್ರೆಕ್. ಸ್ಟಾರ್ಟಿಂಗ್ ಸ್ಟ್ರೆಚಲ್ಲಿ ಬೋರ್ ಆಯಿತು, ಬಟ್ ಇಟ್ಸ್ ರಿಯಲಿ ಗೆಟಿಂಗ್ ಇಂಟ್ರೆಸ್ಟಿಂಗ್. ನಾವು ಇಲ್ಲೇನು ಮನೆಗಳು ಸಿಕ್ಕಾಬಟ್ಟೆ ಕ್ಯೂಟಾಗಿರುತ್ತೆ, ಥರ ಕಲರ್ ಇರುತ್ತೆ, ಸುಮ್ಮನೆ ಪ್ಲೇನ್ ಕಲರ್ಸ್ ಇರೋಲ್ಲ. ಗ್ರೀನು, ಯೆಲ್ಲೋ, ಬ್ಲೂ ಆ ಥರ. ಮತ್ತು ಎಲ್ಲ ಮನೆ ಮುಂದೆ ಸ್ಪೆಸಿಫಿಕಲಿ ಫ್ಲವರಿಂಗ್ ಪಾಟ್ಸೇ ಇಡ್ತಾರೆ, ಅದು ಬ್ರೈಟ್ ಕಲರ್ಡ್ ಫ್ಲವರಿಂಗ್ ಪಾಟ್ಸ್. ನಮ್ಮ ಟ್ರೆಕ್ ಗೈಡ್ ಹೇಳ್ತಾಯಿದ್ರು ತುಂಬ ಥರ ಬೇರೆ ಥರದ ಫ್ಲವರ್ಸ್ ಟ್ರೈ ಮಾಡ್ತಾರಂತೆ, ಯಾವ ಸೀಸನ್ಗೆ ಯಾವ್ದು ವರ್ಕ್ ಆಗುತ್ತೆ ಅಂತ. ಸೊ ಈ ಫ್ಲವರ್ಸು ಥ್ರೂ ಔಟ್ ದ ಇಯರ್ ಬ್ಲೂಮ್ ಆಗೋಲ್ಲ, ಆ ಸೀಸನ್ ಪ್ರಕಾರ ದೇ ಕೀಪ್ ರೀಪಾಟಿಂಗ್ ಇಟ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಆ್ಯಕ್ಚುಲಿ. ಈಗಿನ ಊಟ ಆಯಿತು. ನಮ್ಮ ಲಂಚ್ ಸ್ಟಾಪ್ ರಮಾಮ್ ಅಂತ. ಇದೊಂದು 7 ಕಿಲೋಮೀಟ್ರ್ ಏನೋ. ಸೊ 9:30 ಹೊರಟ್ವಿ, 12:30 ಹಂಗೆ ತಲುಪ್ವಿ. 3 ಅವರ್ ಆಯಿತು 7 ಕಿಲೋಮೀಟ್ರ್ ಬರೋಕ್ಕೆ. ಕಂಟಿನ್ಯೂಸ್ ಅಸೆಂಟ್ ಇತ್ತಲ್ಲ, ಇಟ್ಸ್ ಟೇಕನ್ ಮೋರ್ ಟೈಮ್. ಇಲ್ಲೇ ಒಬ್ಬರು ಮನೇಲಿ ನಮ್ಗೆ ಊಟ ಅರೇಂಜ್ ಮಾಡಿದರು. ಇದೇ ಡೈನಿಂಗ್ ಏರಿಯಾ. ರೈಸ್ ಇತ್ತು, ದಾಲ್ ಇತ್ತು, ಬ್ಯಾಂಗನ್ಕ ಬರ್ತಾ ಇತ್ತು, ಒಂದಷ್ಟು ಫ್ರೆಶ್ ವೆಜಿಟೇಬಲ್ಸ್ ಇತ್ತು, ಮತ್ತು ಉಪ್ಪಿನಕಾಯಿ ಇತ್ತು, ತುಂಬ ಚೆನ್ನಾಗಿತ್ತು. ಹಪ್ಪಳ ಕೂಡ ಇತ್ತು. ಇಟ್ ವಾಸ್ ಅ ಲಕ್ಸುರಿಯಸ್ ಮೀಲ್ ಫಾರ್ ಅಸ್. ಇನ್ನೇನು ಹೊರಡ್ತೀವಿ, ಇನ್ನೊಂದು ತಿರ್ಗಾ 6-7 ಕಿಲೋಮೀಟ್ರ್ ಟ್ರೆಕ್ ಅನಿಸುತ್ತೆ. ಇಲ್ಲೇ ನೀರೆಲ್ಲ ನಾವು ರೀಫಿಲ್ ಮಾಡ್ಕೋಬೋದು. ಒಂಥರ ತುಂಬ ಕ್ಯೂಟಾಗಿದೆ, ಬ್ರೈಟ್ ಕಲರ್ಸು ಎಲ್ಲ. ಪಾತ್ರೆ ಅರೇಂಜ್ ಮಾಡಿದ್ದಾರೆ, ಆ ಪಾತ್ರೆ ಬಿಂದಿಗೆನಲ್ಲೆಲ್ಲ ಹೂ ಇಟ್ಟಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಮುಟ್ಟಿದ ಜಾಗ ರಮಾಮಿಂದ ನಡ್ಕೊಂಡು ಬರೋದು ಒಂಥರ ಚೆನ್ನಾಗಿದೆ. ಎಲ್ಲ ಕಡೆ ಜರಿ ಹರಿತಾ ಇದೆ ಸುತ್ತಲೂ. ಆ ಜರಿ ಎಲ್ಲಿ ನಮ್ಮ ದಾರಿನ ಕ್ರಾಸ್ ಮಾಡುತ್ತೋ ಅಲ್ಲೆಲ್ಲ ಬ್ರಿಡ್ಜ್ಗಳು ಕಟ್ಟಿದ್ದಾರೆ. ಅಲ್ಲೊಂದು 5-6 ಬ್ರಿಡ್ಜನ್ನು ನೋಡಿದ್ವಿ. ಅದೇ ಥರ ಟ್ರೈಲ್ ನ್ಯಾರೋ ಆಗ್ತಾ ಹೋಗ್ತಾ ಇದೆ. ಇಬ್ಬಿಬ್ರು ನಡೆಯೋದು ಕಷ್ಟ, ಸೊ ಒಬ್ಬರಿಂದ ಒಬ್ಬರು ನಡ್ಕೊಂಡು ಹೋಗಬೇಕು. ಸೊ ಲಾಸ್ಟ್ ಒಂದು 20 ನಿಮಿಷದಿಂದ ಕಂಟಿನ್ಯೂಸ್ ಅಸೆಂಟ್ ಇದೆ. ಇದೇ ವರ್ಸ್ಟ್ ಪಾರ್ಟ್ ಅನಿಸುತ್ತೆ. ಎಷ್ಟೇ ಚೆನ್ನಾಗಿದ್ರು ಸುತ್ತಮುತ್ತ ಇರೋ ಜಾಗ ಎಲ್ಲ ಹತ್ತಬೇಕು ಅಂದ್ರೆ ತುಂಬಾ ಕಷ್ಟ. ಬಟ್ ಎಲ್ಲೋ ಒಂದೊಂದು ಕಡೆ ಒಂದೊಂದು ಬೆಂಚ್ಗಳಿದೆ ಅಷ್ಟೇ. ಅದರಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮದೊಂದು 20 ಜನದ ಗ್ರೂಪು, 17 ಜನ ಪಾರ್ಟಿಸಿಪೆಂಟ್ಸು. ಇಂಡಿಯಾ ಹೈಕ್ಸಿಂದ ಒಬ್ಬರು ಟ್ರೆಕ್ ಲೀಡರು ತೀರ್ಥ ಅಂತ ಅವ್ರ ಹೆಸರು. ಅದು ಬಿಟ್ಟರೆ ಇಲ್ಲೇ ಇನ್ನಿಬ್ಬರು ಟ್ರೆಕ್ ಗೈಡ್ಸ್ ಇದ್ದಾರೆ. ಪೆಂಬಾ ಅಂತ ಒಬ್ಬರು, ಶರಿಂಗ್ ಅಂತ ಒಬ್ಬರು. ಪೆಂಬಾ ಅನ್ನೋರು ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರನ್ನ ದಾಟಿ ಯಾರು ಹೋಗಬಾರ್ದು. ಶರಿಂಗ್ ಅನ್ನೋರು ಹಿಂದೆ ನಡ್ಕೊಂಡು ಬರ್ತಿರ್ತಾರೆ, ಅವ್ರ ಹಿಂದೆ ಯಾರೂ ಬರಬಾರ್ದು. ಸೊ ಈ ಥರ ಫಾರ್ಮೇಷನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗಬೇಕು. ಇಂಡಿಯಾ ಹೈಕ್ಸ್ ಟ್ರೆಕ್ ಲೀಡರು ಎಲ್ಲರ ಜೊತೆ ಮಾತಾಡಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಈಗ ಟೈಮ್ 3:30 ಆಗಿದೆ. ಏನೋ ತುಂಬ ಚಳಿ ಆಗ್ತಾಯಿದೆ. ಹೇಳೋ ಸಂಜೆ 5:30 6 ಗಂಟೆನೋ ಅಂತ ಅನ್ನಿಸ್ತಾ ಇದೆ. ಚಳಿ ಯಾಕೆ ಅಂತಂದರೆ ಇದು ಕಾಡಿನ ಮಧ್ಯೆ ಹೋಗ್ತಿರೋದು. ಸೊ
ಸುತ್ತಲೂ ಮರಗಳಿದೆ, ಅಷ್ಟು ಸನ್ಲೈಟ್ ಬೀಳ್ತಾ ಇಲ್ಲ. ಈಗಲೇ ಸ್ವಲ್ಪ ನೋಡ್ತಾ ಇರೋದು, ಈ ಮರಗಳೆಲ್ಲ ಓಪನ್ ಆಗಿ ಆಕಾಶ ಕಾಣಿಸ್ತಾ ಇರೋದು ಈಗಲೇ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಫುಲ್ ಪೈನ್ ಫಾರೆಸ್ಟ್ ರೀಜನ್ ಎಂಟರ್ ಆಗಿದ್ದೀವಿ. ಸುತ್ತ ಪೂರ್ತಿ ಪೈನ್ ಫಾರೆಸ್ಟು, ಅಲ್ಲಿ ಇಲ್ಲಿ ಪೈನ್ ಕೋನ್ಸು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ, ತೊಗೊಳಕ್ಕಾಗ್ತಾ ಇಲ್ಲ, ಸಾಕಾಗೂ ಇದೆ. ಒಂದಷ್ಟು ಮ್ಯೂಲ್ಸ್ ಕ್ರಾಸ್ ಆಯಿತು, ಈಗ ಒಂದಷ್ಟು ಎತ್ತು ಕ್ರಾಸ್ ಆಯಿತು. ತುಂಬ ಚೆನ್ನಾಗಿದೆ. ಈಗೊಂದು ಮರ ಬಿದ್ದಿದೆ, ಇಟ್ಸ್ ವೆರಿ ಸೀನಿಕ್. ನಿಂತ್ರೆ ಚಳಿ ಆಗುತ್ತಲ್ವಾ? ಓ, ಈಗ ಆಲ್ರೆಡಿ ಚಳಿ ಆಗ್ತಾ ಇದೆ. ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸನ್ ಕ್ಯಾಪ್ ತೆಗಿಬೇಕು, ಬಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಟ್ರ್ಯಾಪಿಂಗ್ ದ ಹೀಟ್ ಇನ್ ಯುವರ್ ಹೆಡ್. ಸೊ ಅಟ್ಲೀಸ್ಟ್ ಏನಾದರೂ ಕವರ್ ಮಾಡೋದು ಒಳ್ಳೆಯದು ಅಂತ ಹಾಕೊಂಡಿದ್ದೀನಿ. ಬೇಸ್ ಕ್ಯಾಂಪು. ಹೌದು, ಇದೆ ಬೇಸ್ ಕ್ಯಾಂಪು. ವಾವ್, ಸೋ ಕ್ಯೂಟ್. ಫುಟ್ಬಾಲ್ ಬೇರೆ ಆಡ್ತಾ ಇದ್ದಾರೆ. ವಾವ್. ಒಂದು 35 ಫ್ಯಾಮಿಲೀಸ್ ಇದೆಯಂತ ಇಲ್ಲಿ. ಇಟ್ಸ್ ಅ ಸ್ಮಾಲ್ ಹ್ಯಾಮ್ಲೆಟ್. ಮೂರು ಮುಕ್ಕಾಲು 4 ಗಂಟೆ ಹಿಂಗೆ ಸಮಂದೇನ್ ಅನ್ನೋ ಜಾಗಕ್ಕೆ ಬಂದ್ವಿ. ಇದು ಡೇ ಟು ದ ಬೇಸ್ ಕ್ಯಾಂಪು. ಜಾಗ ತುಂಬ ಚೆನ್ನಾಗಿದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಗಲೇ ಸುರಕ್ಷಾ ಹೇಳ್ದಂಗೆ ಒಂದು 35 ಮನೆ ಇದೆಯಂತೆ. ಒಂದೊಂದು ಮನೆಯೂ ತುಂಬ ಚೆನ್ನಾಗಿದೆ, ಫುಲ್ ಕಲರ್ಫುಲ್ ಮನೆ. ಅಲ್ಲೊಂದು ಫುಟ್ಬಾಲ್ ಫೀಲ್ಡ್ ಇದೆ, ನಾವು ಬಂದಾಗ ಆಟ ಆಡ್ತಾಯಿದ್ರು. ಆ ವೈಬೇ ಚೆನ್ನಾಗಿದೆ ಜಾಗದ್ದು. ಬಂದಿದ್ದ ಅಸೆಂಟಲ್ಲಿ ಇದ್ದಿದ್ದು ತೊಂದರೆ ಎಲ್ಲ ಪೂರ್ತಿ ಮರ್ತೇ ಹೋಯಿತು. ಟೈಮು 5 ಗಂಟೆ, ಆಲ್ರೆಡಿ ಕತ್ಲಾಗ್ತಾ ಇದೆ. ಹೋಗಿ ಫಸ್ಟು ಲೇಯರ್ ಅಪ್ ಆಗಿ ಅಂತಂದ್ರು. ಬಂದ ತಕ್ಷಣ ವಾರ್ಮಪ್ ಆಯ್ತಲ್ವಾ? ವಾರ್ಮಪ್ ಮಾಡಿಸಿದ್ರು, ಸ್ಟ್ರೆಚಿಂಗ್ ಮಾಡಿದ್ರು, ಕೂಲ್ ಡೌನ್ ಆಯಿತು. ಈಗ ರೂಮ್ಸ್ ಅಲೋಕೇಟ್ ಮಾಡಿದ್ದಾರೆ. ಹೋಗಿ ಲೇಯರ್ ಅಪ್ ಆಗಿ ಅಂತಂದ್ರು, ಯಾಕಂದರೆ ಚಳಿ ಜಾಸ್ತಿ ಆಗುತ್ತೆ. ಓಪನ್ ಸ್ಪೇಸ್, ಆಬ್ವಿಯಸ್ಲಿ ಚಳಿ ಜಾಸ್ತಿ ಆಗೇ ಆಗುತ್ತೆ. ಸೊ 4 ಅಂತಂದರೆ 7 ಅವರ್ಸ್ ಬಂದಿದ್ದೀವಿ. 7 ಅವರ್ಸ್ ಬಂದಿದ್ದೀವಿ ಶ್ರೀಕೋಲಾಯಿಂದ ಇಲ್ಲಿಗೆ, ಪ್ಲಸ್ 1 ಅವರ್ ಬ್ರೇಕ್ ಅಲ್ವಾ. ಐ ಥಿಂಕ್ ಅರೌಂಡ್ 12 ಕಿಲೋಮೀಟರ್ಸ್ ಏನೋ ಕವರ್ ಮಾಡಿದ್ದೀವಿ ಇವತ್ತು. ತುಂಬ ಟೈರಿಂಗ್ ಅದು. ಯಾವ ಅಸೆಂಟು ಚೆನ್ನಾಗಿರಲ್ಲ, ಯಾವ ಜಾಗದಲ್ಲಿದ್ದರೆ ಏನೋ ಹತ್ತದಂತೂ ಮಜಾ ಕೊಡಲ್ಲ. ಬಟ್ ಹಿಯರ್ ವಿ ಆರ್. ಸ್ನ್ಯಾಕ್ಸ್ ಕೊಡ್ತಾರೆ ಈಗ, ಟೀ ಮತ್ತು ಸ್ನ್ಯಾಕ್ಸ್ ಅಂತೆ. ಎಸ್, ಇನ್ನೊಂದು ಅರ್ಧ ಗಂಟೆ ಒಳಗೆ. ಎಸ್. ಆಮೇಲೆ ಮೇಲಕ್ಕೆ ಹೋಗಿ ಏನೋ ಗೇಮ್ಸ್ ಆಡಿಸ್ತಾರೇನೋ ನೋಡಬೇಕು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ನೈಟ್.